ಬೆಂಗಳೂರು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಮುಖಂಡರಾದ ಶ್ರೀ ಎಸ್ ರಾಜುರವರ ಹುಟ್ಟುಹಬ್ಬವನ್ನು ಸ್ವಗ್ರಾಮ ಮನೆಯ ಮುಂದೆ ಸ್ನೇಹಿತರು ಹಾಗೂ ಕಾರ್ಯಕರ್ತರುಗಳ ಜೊತೆ ಸೇರಿ ಬಹಳ ಅದ್ದೂರಿಯಾಗಿ ಕೇಕ್ ಕಟ್ ಮಾಡಿಸಿ ಸಿಹಿ ತಿನ್ನಿಸಿದರು. ಹುಟ್ಟುಹಬ್ಬದ ದಿನ ಆರೋಗ್ಯ ತಪಾಸಣೆ ಹಾಗೂ ಪೌರ ಕಾರ್ಮಿಕರಿಗೆ ಸೀರೆ, ಗೌರವಧನ, ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ಹಾಗೂ ಗೌರವಧನ, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಪಿಯುಸಿ ಪಾಸ್ ಆದವರಿಗೆ ಗೌರವಧನವನ್ನು ಕೊಟ್ಟು ಸನ್ಮಾನ ಮಾಡಿದರು. ಹಾಗೂ ಪತ್ರಕರ್ತರಿಗೂ ಸಹ ಗೌರವಧನವನ್ನು ಕೊಟ್ಟು ಸನ್ಮಾನ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಪತ್ನಿ ಉಷಾ ಮೇಡಮ್, ರಾಧಾ ಮೇಡಮ್, ಮಂಜಣ್ಣ, ಅಪ್ಪು ಕುಮಾರ್, ಎಬಿಟಿ ಟೀಮ್, ಅರುಣ್ ಹಾಗೂ ಕುಟುಂಬ ವರ್ಗದವರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ನಮ್ಮ ಡಾಕ್ಟರ್ಗಳಿಗೆ, ಸಿಬ್ಬಂದಿಗಳಿಗೆ, ಆಸ್ಪತ್ರೆಯವರಿಗೆ ಎಲ್ಲ ವೃಂದದವರಿಗೂ ಸಹ ನಾವು ಹೃತ್ಪೂರ್ವಕವಾದ ಈ ಕುಟುಂಬದ ಈ ರಾಜು ಮತ್ತು ಕುಟುಂಬದ ಪರವಾಗಿ ನಾವೆಲ್ಲ ಆಭಾರಿಗಳಾಗಿದ್ದೀರಿ. ಭಗವಂತ ನಿಮಗೂ ಅಷ್ಟೇ. ಇನ್ನೊಂದು ವಿಷಯ, ಎಸ್ ರಾಜು ಸರ್ ಕಡೆಯಿಂದ ನಮ್ಮ ಆಸ್ಟ್ರೋ ಟೀಮ್ ಎಲ್ಲರೂ HbA1c ಅಂದ್ರೆ ಶುಗರ್ ಜಾಸ್ತಿ ಇರೋರು, ಶುಗರ್ ಬರ್ಬೋದು ಅನ್ನೋ ಚಾನ್ಸಸ್ ಇರೋರು, ಅಂದ್ರೆ ತಂದೆ ತಾಯಿಗೆ ಶುಗರ್ ಇದ್ದು ಮಕ್ಕಳ ರಿಸ್ಕ್ ಅಲ್ಲಿ ಇರೋರೆಲ್ಲರೂ ಫ್ರೀಯಾಗಿ HbA1c ಮಾಡ್ಕೋಬಹುದು. ಇಲ್ಲೇ ನಮ್ದು ಸ್ಟಾಲ್ ಇದೆ, ಅಲ್ಲಿ ಕೂಪನ್ಸ್ ಕೊಡ್ತಿದ್ದಾರೆ ಅಂಡ್ ನಮ್ಮ ಫೋನ್ ನಂಬರ್ಸ್ ಕೊಡ್ತಿದ್ದಾರೆ. ದಯವಿಟ್ಟು ತಗೊಂಡು ಹೋಗಿ ಅಂಡ್ ನಿಮ್ ಸುತ್ತಮುತ್ತ ಇರೋರಿಗೆಲ್ಲರಿಗೂ ಈ ವಿಷಯ ತಿಳಿಸ್ಕೊಡಿ. ಥ್ಯಾಂಕ್ ಯು. ಫ್ರೀ ಕನ್ಸಲ್ಟೇಷನ್ ಕೂಡ ಇದೆ. ಇದೆಲ್ಲ ಇನಾಗ್ರಲ್ ಆಫರ್ ಅಂತ ಮಾಡ್ತಾ ಇದೀವಿ. ಅಂಡ್ ಸರ್ ಬರ್ಡೇಗೆ ಸ್ಪೆಷಲ್ ಆಗಿ HbA1c ECG ಫ್ರೀ ಆಗಿ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೋಸ್ಕರ ಅವ್ರ ಮುಖಾಂತರನೇ ಅವ್ರಿಗೆ ಕೊಡ್ಸ್ಬಿಡ್ತೀವಿ ನಾವು. ಇಪ್ಪತ್ತೊಂದು ಜನ ಹೆಣ್ಣು ಮಕ್ಕಳು ಯಾರು ತಗೊಂಡಿದ್ದೀರೋ ಅವರು ಬಂದ್ರಮ್ಮ. ತೆಂಗಿರು ಸಮಾಸ ತುಂಬ ಮಾಡಿಬಿಡಿ. ನನ್ನೇ ಕಾಸು ಕೇಳಿದ್ರೆ ಅವ್ರನ್ನ ಅವ್ರ ಎಲ್ಲ ನಗಬೇಕು. ಸಮಾಜ ಸೇವಕರಾದ ರಾಜನಿಗೆ ಒಂದು ಆಸಕ್ತಿ ವಹಿಸಿ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಭಗವಂತ ನಿಮಗೆ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಭೋಗಾದಿಗಳು ಕೊಟ್ಟು ಮುಂದಿನ ದಿನಗಳಲ್ಲಿ ಇದೊಂದು ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಇನ್ನು ಹೆಚ್ಚು ಸಿಗಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಳ್ತೀರಿ. ಹಾಗೆ ಈ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಉಜ್ವಲವಾಗಿ ಬೆಳೀಲಿ ಅಂತೇಳಿ ಎಲ್ಲರ ಪರವಾಗಿ ಕೇಳ್ಕೊಂಡ್ಸತಿ ಜೋರಾಗಿ ಚಪ್ಪಾಳೆ ಹೊಡೆದು ಮಕ್ಕಳಿಗೆ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀರಿ. ಯಾಕಂದ್ರೆ ಮುಂದಿನ ಈ ಮಕ್ಕಳೇ ಒಂದು ಈ ಪುಷ್ಪ ಗುಚ್ಛಗಳನ್ನ ಅಂದ್ರೆ ಒಂದು ಎಷ್ಟು ಚಂದವಾಗಿ ಕಾಣುತ್ತೆ ನೋಡಿ. ಮಕ್ಕಳಿಗೆ ಎಷ್ಟು ಒಂದು ಇದೊಂದು ಭಾಗ್ಯ ಸಿಕ್ತು ಅಂತ ಹೇಳಿದ್ರೆ ಅದು ನಮ್ಮ ರಾಜು ಬರ್ತಡೇ ದಿವಸ ಯಾವತ್ತು ಮರಿದಿರಂತ ಈ ಒಂದು ಟುಡೇ ಅಂದ್ರೆ 25ನೇ ತಾರೀಕು ಜೀವನ ಪೂರ್ತಿ ಯಾರು ಮರಿಬೇಡಿ. ಈ ಹೆಣ್ಮಕ್ಳು ಒಂದು ವಿಶ್ ಮಾಡೋದು ಇಟ್ಕೊಳ್ಳಿ ನಮ್ಮ ರಾಜುರವರಿಗೆ, ಅವರ ಶ್ರೀಮತಿ ಅವರಿಗೆ. ಯಾಕೆಂತ ಹೇಳಿದ್ರೆ ನಿಮ್ಗೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಇದೊಂದು ಕಲ್ಪಿಸಿದ್ದಾರೆ. ಹಾಗೆ ಒಂದು ಹುಡುಗ ಇದ್ದಾರೆ, ಅವ್ರಿಗೂ ಸಹ ಭವಿಷ್ಯದಲ್ಲಿ ಒಂದು ಪ್ರಜ್ವಲವಾದಂತಹ ಭವಿಷ್ಯ ಸಿಗ್ಲಿ. ಈ ಸೂರು ನಿಮ್ಮ ಒಂದು ಬೇಸಿಗೆ ಆಗ್ಲಿ, ಒಂದು ಮಳೆ ಆಗ್ಲಿ, ನಿಮ್ಮನ್ನ ನೀವು ತಣ್ಣಗಾಗಿರುವಾಗ ನಮ್ಮ ರಾಜು ದಂಪತಿಗಳನ್ನ ಕುಟುಂಬದವರನ್ನ ನೆನೆಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಈ ಒಂದು ಸೂರು ಕೊಟ್ಟರು, ಇದೊಂದು ವಿಚಾರಗಳಲ್ಲಿ ನಾವು ಇದ್ದೀರಿ ಅಂತೇಳಿ ನಿಮ್ಮ ಮನಸ್ಸುಗಳಲ್ಲಿ ಬರಬೇಕು. ಭಗವಂತ ನಿಮ್ಮನ್ನ ಒಂದು ಶ್ರೀಕಾಂತ್ ಸ್ವಾಮಿ ಒಂದು ಹೆಸರು ಬರ್ಕೋ, ಭಾಗ್ಯಮ್ಮ ಆಫೀಸಲ್ಲಿ ಇಟ್ಬಿಡೋಣ. ಓಕೆ, ನೋಡಿ ಎಷ್ಟು ಚಂದದ ವರ್ಣರಂಜಿತ ಒಂದು ಸೂರ್ಯ ಇದು.
ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ, ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಇರಲ್ಲ. ಇದೆಲ್ಲ ಅಷ್ಟು ಚಂದವಾಗಿದೆ ಈ ಒಂದು ಛತ್ರಿ ನೋಡಿ, ಅಪ್ಪು ಚೆನ್ನಾಗಿದೆ. ಅವೆಲ್ಲ ನಾವು ಬೆಳೆಸ್ಕೊಳ್ಬೇಕು. ಯಾಕೆಂದ್ರೆ ನಾವೆಲ್ಲೋ ಹೋಗಿ ಆ ಒಂದು ದುಡ್ಡು ಹಾಕ್ಬಿಟ್ಟಿರ್ತಾರೆ, ಅವ್ರು ಹೇಳಿ ಕೊಟ್ಬಿಟ್ಟು ಬರ್ತೀರಿ. ನಮ್ಮನೆ ಬೀದಿ ವ್ಯಾಪಾರಿಗಳನ್ನ ಬೆಳೆಸ್ಬೇಕ್ರಿ, ನಮ್ಮನೆ ಜನ. ನಮ್ಮ ಮಂಜಣ್ಣ ಅದನ್ನು ನನಗೆ ಫಿಲಪ್ ಮಾಡಿ ನನ್ನ ಜೊತೆಗೆ ಎನಿ ಟೈಮು ರಾಜಣ್ಣ ನೀನು ಏನೇ ಮಾಡು ನಿನ್ನ ಇಲ್ಲೇ ಇದ್ದಾನೆ. ಇವನು ನಮ್ಮ ಅಪ್ಪು, ನಮ್ಮ ಕುಮಾರ, ನಮ್ಮ ರಘು ಮತ್ತು ಮೇನೆಗೆ ನನ್ನ AP ಟೀಮು ಎಲ್ಲರಿಗೂ ಸಹ ಅವ್ರನ್ನ ಯಾವತ್ತೂ ಮರೆಯೋಂಗೇ ಇಲ್ಲ. ಅವರಿಲ್ಲ ಅಂದರೆ ನಾನಿಲ್ಲ. ನನ್ನ ಎಲ್ಲ ಏಳಿಗೆಗೆ ಕಾರಣ ಯಾರು ಅಂದರೆ ನನ್ನ AP ಟೀಮು, ನನ್ನ ತಮ್ಮಂದಿರೆಲ್ಲರೂ. ಅವರೆಲ್ಲರೂ ಇಲ್ಲ ಅಂದರೆ ಈ ಅಣ್ಣ ಇಲ್ಲ. ನನ್ನ ಎಲ್ಲ ನನಗೆ ಯಾವುದೇ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಕಾರಣ ಯಾರು ಅಂದರೆ ಅದು ನನ್ನ AP ಟೀಮು ಮತ್ತು ನನ್ನ ಸ್ನೇಹ ಬಳಗ. ಇದನ್ನು ಯಾವತ್ತೂ ನಾನು ಮರೆಯಲ್ಲ. ಎಲ್ಲರಿಗೂ ಸಹ ಈ ವೇದಿಕೆ ಮುಖಾಂತರ ಅವ್ರಿಗೂ ಸಹ ಧನ್ಯವಾದ ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಯಾರ್ದಾನು ನನ್ನ ಹೆಸರು ಬಿಟ್ಟಿದ್ರೆ, ಯಾರಾದ್ರೂ ಹೆಸರು ಬಿಟ್ಟಿದ್ರೆ ದಯವಿಟ್ಟು ಸಮಗ್ರ ನಾಗರಿಕರಿಗೂ, ಸಮಗ್ರ ಸ್ನೇಹಿತರಿಗೂ ಹಾಗೂ ಇಲ್ಲಿ ಬಂದಂಥ ಎಲ್ಲ ನನ್ನ ಮಿತ್ರರಿಗೂ, ಹಿರಿಯರಿಗೂ ಎಲ್ಲರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಕಾಲಾವಕಾಶ ಕಡಿಮೆ ಇದೆ, ನಾನು ಮಾತಾಡೋಕ್ಕಿಂತ ಮಾತಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಮತ್ತೆ ಎಲ್ಲರಿಗೂ ನಿಮ್ಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಹಿಂಗೆ ಇರಲಿ. ನಿಮಗೆ ನಮ್ಮ ಕೈಲಾದಂಥ ಸಹಾಯ ಖಂಡಿತವಾಗಿ ನಮಗೆ ದೇವರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಒಂದು ಭಾಗ ನಿಮ್ಮೆಲ್ಲರಿಗೂ ನಾನು ಖಂಡಿತವಾಗಿ ಮಾಡ್ತೀನಿ. ಅದು ಅಧಿಕಾರ ಇಲ್ಲಿರೋ ಹೋಗಿ ಅದು ಬೇರೆ. ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ನನ್ನ ಕಾರ್ಯಕ್ರಮದಲ್ಲಿ ನೀವೆಲ್ಲ ನನ್ನ ಅಕ್ಕ ತಂಗಿರಿದ್ದಂಗೆ ನೀವೆಲ್ಲರೂ ನನ್ನ ಜೊತೆ ಇರ್ತೀವಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಈ ಮುಖಾಂತರ ನಾನು ಒಂದು ಧನ್ಯವಾದ ಹೇಳ್ತಾ ಇಚ್ಛೆ ಪಡ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಈಗಾಗಲೇ ನಾನು ಹೇಳ್ತಿದ್ದೆ, ಪುರುಷರು ವೆಂಕಟೇಶ್ ಪಾಪ, ರಾಜ, ಉಮೇಶ್ ಪಾಪ, ನಾಗಪ್ಪ, ಗಣೇಶ್ ಅವರು. ಹಾಗೆ ಮಕ್ಕಳಿಗೂ ಸಹ ಒಂದು ಪ್ರತಿಭಾ ಪುರಸ್ಕಾರ ಮೇಲ್ವಿಚಾರ ನೋಡಿ, ಪುರುಷರಿಗೂ ಸಹ ಈ ಪ್ಯಾಂಟ್ ಶರ್ಟ್ಸ್ ಅನ್ನ ಕೊಡ್ತೀವಿ. ಆಟೋ ಚಾಲಕರು ಎಲ್ಲರೂ ಇವರಿಲ್ಲ ಅಂತಂದರೆ ನಮ್ಮ ಏನೇ ಹೆಂಗಿರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡಬೇಕಾಗುತ್ತೆ. ನಾವು ಮೊದಲನೇದಾಗಿ ನಾವು ಏನು ಒಂದು ಕಾರ್ಯಕ್ರಮ ಮಾಡಬೇಕು ನಮ್ಮ ಪಟ್ಟಣದಲ್ಲಿ ಯೋಚನೆ ಮಾಡಿದಾಗ ನಾವು ಮುಖ್ಯವಾಗಿ ಯೋಚನೆ ಮಾಡಿದ್ದು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು. ಯಾಕಂದರೆ ಅವರಿಲ್ಲ ಅಂದರೆ ನಮ್ಮ ವಾರ್ಡ್ ಯಾವ ರೀತಿ ಇರ್ಬೋದು, ನಮ್ಮ ರಾಜ್ಯ ಯಾವ ರೀತಿ ಇರ್ಬೋದು ಅಂತ ಯೋಚನೆ ಮಾಡಬೇಕು. ಹಾಗೆಯೇ ನಮ್ಮ ಪೌರ ಕಾರ್ಮಿಕರು ಇಲ್ಲ ಅಂತಂದರೆ ಸ್ವಚ್ಛತೆ ಅವ್ರು 2 ದಿವಸ ಬರಲಿಲ್ಲ ಅಂತಂದರೆ ನಮ್ಮ ಮನೆಗಳ ಗಲಾಟೆ ಆಗ್ತಾ ಇರ್ತಾರೆ. ಆದ್ದರಿಂದ ನಮ್ಮಲ್ಲಿ ಎಲ್ಲರೂ ತೀರ್ಮಾನ ಮಾಡಿದ್ದು ಫಸ್ಟು ಯಾರಿಗೆ ಅಂತಂದರೆ ಪೌರ ಕಾರ್ಮಿಕರಿಗೂ ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು. ಅವರಿಲ್ಲ ಅಂತಂದರೆ ನಾವು ಯಾಗಿರ್ಬೋದು ಅಂತ ಇಮೇಜ್ ಮಾಡ್ಕೊಂಡ್ರೆ ಇವತ್ತು ಅವರೆಲ್ಲರಿಗೂ ನಾವು ಒಂದು ಚಿಕ್ಕದಾದ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಕೈಲಾದಂಥ ಒಂದು ಬಹುಮಾನವನ್ನು ಕೊಡಬೇಕಂತ ಕೊಡ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಚಪ್ಪಾಳೆ ಮೂಲಕ ಅವ್ರಿಗೆ ಒಂದು ಅಭಿನಂದಿಸಬೇಕಾಗುತ್ತೆ. ಹಾಗೆಯೇ ಇನ್ನೂ ಹಲವಾರು ನನ್ನ ಸ್ನೇಹಿತರು ಇವತ್ತು ಬಂದಿದ್ದಾರೆ ಇಲ್ಲಿ. ಅವ್ರಿಗೂ ಸಹ ಈ ಮೂಲಕ ಒಂದು ಅಭಿನಂದನೆ ಹೇಳ್ತೀನಿ. ರಾಧಾ, ಪುಷ್ಪಿಕಾ ಆಗಿರ್ಬೋದು, ಮತ್ತೆ
ಸೊ ಆ ಕಡೆಯಿಂದ ನಮ್ಮ ಹೋಲ್ ಟೀಮ್ ಇಲ್ಲಿ ಬಂದಿದ್ದಾರೆ ಆ್ಯಂಡ್ ಬೆಳಗ್ಗೆಯಿಂದ ಇಲ್ಲಿ ನಮ್ಮದು ಕ್ಯಾಂಪ್ ಕೂಡ ನಡೀತಾ ಇದೆ, ಫ್ರೀ ಕೊಡ್ತಾ ಇದ್ದೀವಿ. ಪ್ಲಸ್ ECG ಮತ್ತೆ HbA1c ಫ್ರೀಯಾಗಿ ಕೂಡ ಕೊಡ್ತಾ ಇದ್ದೀವಿ ಆನ್ ಅಕೇಶನ್ ಆಫ್ ಎಸ್ ರಾಜು ಸರ್ ಬರ್ಡೇ. ಹ್ಯಾಪಿ ಬರ್ಡೇ ಒಂದು ಕಾಲೇಜಿಗೆ ಕೊಟ್ಟಿರೋದಕ್ಕೆ ತುಂಬ ತುಂಬ ಧನ್ಯವಾದ. ನಾವೆಲ್ಲರೂ ಪ್ರಕಾಶ್ ಸರ್ ಕಡೆಯಿಂದ ಬಂದಿದ್ದೀವಿ. ನೋಡಿ, ಇಲ್ಲಿ ಒಂದು ಏನು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ, ಅದಕ್ಕೆ ರೂವಾರಿಗಳು ಯಾರು ಅಂತಂದರೆ ನಮ್ಮ ಲಕ್ಷ್ಮೀಕಾಂತ್ ಸಾಹೇಬರು, ಮತ್ತು ಇದನ್ನು ಪರಿಚಯಿಸೋದು ಯಾರು ನಮ್ಮ ಪ್ರಕಾಶ್ ಅವರು. ಪ್ರತಿಯೊಬ್ಬರು ಸಹ ಆರೋಗ್ಯ ಕಡೆ ಗಮನ ಕೊಡಬೇಕು. ಆರೋಗ್ಯ ಇದ್ರೇ ನಾವು, ಆರೋಗ್ಯ ಕೈಯಿಂದ ಜಾರಾದ ಮೇಲೆ ನಾವು ಏನೇ ಸಂಪಾದನೆ ಮಾಡಿದ್ರು ಏನೇ ಮಾಡಿದ್ರೂ ಅದು ವೇಸ್ಟ್ ಆಗುತ್ತೆ. ಆದ್ದರಿಂದ ಆರೋಗ್ಯ ಕಡೆ ಎಲ್ಲರೂ ಗಮನ ಕೊಡಿ. ಈ ಒಂದು ಹಾಸ್ಪಿಟಲ್ ಏನು ನೂತನವಾಗಿ ಆರಂಭವಾಗಿದೆ, ನಿಮಗೆ ಅಗತ್ಯವಿದ್ದಲ್ಲಿ ಸಾಲದ ನಂಬರ್ ತಗೊಳ್ಳಿ. ದಯವಿಟ್ಟು ಎಲ್ಲರೂ ನಿಮಗೆ ಯಾವುದಾದ್ರೂ ಸಹಾಯ ಬೇಕಾದರೆ ಅವ್ರು ಖಂಡಿತವಾಗಿ ನಿಮಗೆ ಮಾಡ್ತಾರೆ. ಇದು ನಮ್ಮ ಕಡೆಯಿಂದ ಒಂದು ಗ್ಯಾರಂಟಿ ಸಹ ಹೇಳ್ತೀವಿ. ಒಂದು ನೂತನವಾದ ಒಂದು ಏನು ಕಟ್ಟಡ ಕಟ್ಟಿದ್ದಾರೆ ಹಾಸ್ಪಿಟಲ್, ಅದೊಂದು ಸಕ್ಸಸ್ ಆಗಲಿ. ಇದೇ ರೀತಿ ಹಲವಾರು ಕಡೆ ಸಾರು ಈ ಥರ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ಅವರು ವರ್ಚಸ್ಸು ಇನ್ನೂ ಹೆಚ್ಚಾಗಲಿ ಅಂತ ನಮ್ಮ ಕಡೆಯಿಂದ ನಮ್ಮ ಸ್ನೇಹಿತರ ಕಡೆಯಿಂದ ಅವರಿಗೆ ಕೇಳಿದ್ದಾರೆ.